ಹಾಯ್ ಆಲ್, ಹೇಗಿದ್ದೀರಾ ಎಲ್ರೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದ್ರೆ, ನನ್ನ ಸಬ್ಸ್ಕ್ರೈಬರ್ ಅಥವಾ ಸ್ಟೂಡೆಂಟ್ಸ್ ಅಥವಾ ವ್ಯೂವರ್ಸ್ ಏನು ಕಮೆಂಟ್ ಹಾಕಿದ್ರು ಅಂತಂದ್ರೆ, ಇದೊಂದು ಜಸ್ಟ್ ಮೋಟಿವೇಶನಲ್ ಅಂತ ತಿಳ್ಕೊರಿ. ಯಾಕಂದ್ರೆ ಅವರು ಕೇಳಿದಂಥ ಕ್ವಶನ್ನೇ ಅದೇ ಬಟ್ ನಂಗೆ ಅಲ್ಲಿ ಕಮೆಂಟ್ ಒಳಗೆ ಆನ್ಸರ್ ಮಾಡ್ಲಿಕ್ಕಾಗದೆ ನಾನು ಅವರಿಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತೇಳಿ ಹೇಳಿದ್ದೆ ಫ್ರೆಂಡ್ಸ್. ಏನಂತಂದ್ರೆ, ಅವ್ರು ಏನು ಕಮೆಂಟ್ ಹಾಕಿದ್ರು ಅಂದರೆ, ಮ್ಯಾಮ್ ನನಗೆ ಈಗ 30 ಏಜ್ ಇದೆ, ಅಂದರೆ ನನಗೀಗ ಏಜು 30 ಇದೆ, ನಾನು ಇನ್ನು ಮುಂದೆ ಆದರೂ ಯಾವುದಾದ್ರು ಹೊಸದೆಲ್ಲ ಕಲಿಬಹುದಾ ಅಂತ ನನಗವರು ಕ್ವಶನ್ ಕೇಳಿದರು. ಈ ಕ್ವಶನ್ಗೆ ನನಗೆ ತುಂಬಾ ನಗು ಬಂತು. ಯಾಕಂತಂದ್ರೆ ನಾನು ಎಲ್ಲ ವಿಡಿಯೋದಾಗೂ ಪ್ರತಿಯೊಂದು ವಿಡಿಯೋದಾಗೂ ಹೇಳ್ತಾನೆ ಇರ್ತೀನಿ, ಕಲಿಯೋದಿಕ್ಕೆ ಏಜ್ ಇಲ್ಲಪ್ಪ, ಏಜ್ ಇಲ್ಲ ಕಲಿಯೋದಿಕ್ಕೆ. ನಾವು ಆ ಏಜ್ ಒಳಗೆ ಏನಾದರೂ ಕಲಿಬೇಕು, ಜಸ್ಟ್ ನಮಗೆ ಇಂಟ್ರೆಸ್ಟ್ ಅನ್ನೋದು ಮುಖ್ಯ, ಇಲ್ಲಿ ಏಜ್ ಅನ್ನೋದು ಮುಖ್ಯ ಅಲ್ಲ. ಅವ್ರಿಗೆ ಜಸ್ಟ್ 30 ಏಜು, ಬರೀ 30 ಅವರಿಗೆ ಏಜು. ಇಲ್ಲಿ ಸಪೋಸ್ ನನಗೆ ಎಕ್ಸಾಂಪಲ್ ನಾನೇ ತಗೋರಿ, ನನಗೀಗ 40 ಸನೇ ಅದಾವ ಏಜ್, 40 ಸನೇ ಅದ ಏಜ್ ವಯಸ್ಸು. ನನಗೆ ವಯಸ್ಸು ಹೇಳಬಾರ್ದು, ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, 40 ಸನೇ ಏಜ್ ಅದಾವ ನಮಗೀಗ. ಆದ್ರೂ ಕೂಡ ಇನ್ನೂ ಏನಾದರೂ ಕಲಿಬೇಕು ಅನ್ನೋ ಹಂಬಲ ಸಾಕಷ್ಟು ನಮಗೆ. ಫ್ಯಾಮ್ಲಿ ಒಳಗೆ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರ್ತಾವೆ. ಯಾಕಂದ್ರೆ ನಾ ಏನು ಹೆಚ್ಚಂತಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಲಿ ಬಡವರಾಗಲಿ ಯಾರಿಗೇ ಆಗಲಿ ಅವ್ರದ್ದೇ ಆದಂಥ ಒಂದು ಫ್ಯಾಮ್ಲಿ ಒಳಗೆ ಏನಾದರೂ ಟೆನ್ಷನ್ ಇದ್ದೇ ಇರ್ತಾವೆ. ಬಟ್ ಅವೆಲ್ಲನೂ ನಾವು ಅವಾಯ್ಡ್ ಮಾಡಿ ನಮ್ಮ ಕಲಿಕೆ ಒಳಗೆ ನಾವು ಇಂಟ್ರೆಸ್ಟ್ ಅನ್ನೋದನ್ನು ತೋರಿಸ್ಬೇಕು ಫ್ರೆಂಡ್ಸ್. ಕಲಿಯೋದಕ್ಕೆ ಏಜ್ ಮುಖ್ಯ ಅಲ್ಲ. ನಾವು ಎಷ್ಟೋ ನನ್ನ ಆನ್ಲೈನ್ ಕ್ಲಾಸ್ ಒಳಗೆ ಸುಮಾರು ಒಂದು 12-13 ಬ್ಯಾಚ್ ಆಗ್ಯಾವು. ಆಮೇಲೆ ಸಾದಾ ಬ್ಲೌಸು, ಕಟೋರಿ, ಪ್ರಿನ್ಸ್ ಕಟಾವು, ಇವು ತುಂಬಾನೇ ಬ್ಯಾಚ್ ಆಗಿದಾವೆ. ಎಲ್ಲ ಬ್ಯಾಚ್ ಒಳಗೂ ಕೂಡ ನಮ್ಗಿಂತ ಹೆಚ್ಚಿಗೆ ಏಜ್ ಆದವರು ಮೈಸೂರಿಂದ ಜಾಯ್ನ್ ಆಗ್ಯಾರ. ಅವ್ರಿಗೀಗ 58. ಅವ್ರನ್ನ ನೋಡಿ ನಾವು ಕಲಿಬೇಕು. ನಮ್ಗೆ ಅದು ಏಜ್, ನಾವು ಕಲಿಬಾರ್ದೇನು, ಅಷ್ಟಾದು ಆ ಥರ ಮೈಂಡ್ ಸೆಟ್ ನಾವು ಇಟ್ಕೋಬಾರ್ದು. ಜಸ್ಟ್ ಏಜ್ ಈಸ್ ನಂಬರ್. ನಮಗೆ ಏನು ಇಂಪಾರ್ಟೆಂಟ್, ಎದ್ರೊಳಗೆ ಇಂಟ್ರೆಸ್ಟ್ ಅದ ಅದನ್ನು ನಾವು ಮಾಡಬೇಕು. ನಮಗೆ ಟೇಲರಿಂಗ್ ಇಂಟ್ರೆಸ್ಟಾ ಟೇಲರಿಂಗ್ ಮಾಡಬೇಕು, ಇಲ್ಲ ನಮ್ಗೆ ಆರಿ ವರ್ಕ್ ಇಂಟ್ರೆಸ್ಟಾ ಆರಿ ವರ್ಕ್, ಇಲ್ಲ ನಮಗೆ ಹೊರಗಡೆ ಹೋಗಿ ಜಾಬ್ ಮಾಡೋದಿದೆಯಾ ಅದನ್ನು ಮಾಡೋದು. ಜಸ್ಟ್ ನಮಗಿಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಇಂಟ್ರೆಸ್ಟ್, ಆಸಕ್ತಿ ಇರಬೇಕು. ಆಮೇಲೆ ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ಅಂದ್ರೆ ಹೊಸದನ್ನು ನಾವು ಯಾವುದಾದ್ರೂ ಕಲಿಬೇಕು. ಜಸ್ಟ್ ನಾವು ಇದೊಂದೇ ಬರ್ತದೆ. ಈಗ ನೋಡ್ರಿ, ನಾನು 2005 ಹೊಲಿಗೆ ಕಲ್ತಿದ್ದು. ನಾನೀಗ ಹೊಲಿಗೆ ಕಲ್ತು ಒಂದು 22 ವರ್ಷ ಆಯಿತು. ಅವಾಗೆಲ್ಲ ಜಸ್ಟ್ ಏನಿದ್ದು ಫ್ರೆಂಡ್ಸ್, ಸಾದಾ ಬ್ಲೌಸು, ಕಟೋರಿ ಬ್ಲೌಸ್ ಇಷ್ಟೇ ಬಿಟ್ಟರೆ ಏನು ವೆರೈಟಿ ಬ್ಲೌಸ್ ಏನೂ ಇಲ್ಲ. ಈಗ ನೋಡ್ರಿ 2026ನೇ ಇಸ್ವಿ ಒಳಗೆ ಎಷ್ಟೆಲ್ಲ ಡಿಸೈನ್ಸ್ ಬಂತಾವ ಫ್ರೆಂಡ್ಸ್, 1-2 ಸಾವಿರಾರು ಡಿಸೈನ್ಸ್. ನಾವು ಅದೇ 2005 ಒಳಗಿನ ಬಟ್ಟೆ ನಾವು ಈಗ ಹೊಲ್ಕೋತ ಕೂತೀವಿ ಅಂತಂದ್ರೆ ಯಾರು ಹೊಲ್ಸಲ್ಲ ಫ್ರೆಂಡ್ಸ್. ಆಮೇಲೆ ಯಾರು ಅವರಿಗೆ ಸಾದಾ ಕಟ್ರಿ ಬಿಟ್ಟು ಯಾವ ಬ್ಲೌಸೇ ಬರಲ್ಲಂತೆ ನಮ್ಮ ಕಡೆ ಕಸ್ಟಮರ್ನೂ ಬರಲ್ಲ. ಕಲಿತಾ ಇರಬೇಕು, ಹೊಸದೊಂದು ಕಲಿತಾ ಇರಬೇಕು. ಜಸ್ಟ್ ಇಲ್ಲಿ ಏಜ್ ಇಂಪಾರ್ಟೆಂಟ್ ಅಲ್ಲ. ನಾನು 100 ಸತಿ ಹೇಳ್ತೀನಿ ನಿಮ್ಗೆ, ಏಜ್ ಇಲ್ಲಿ ನೀವು ತಗೋಬೇಡ್ರಿ. ನಿಮ್ಗೆ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಅದ ಅದನ್ನ ಕಲೀರಿ. ನಿಮ್ಗೇನು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಅದ, ಸ್ಪೆಕ್ಟ್ ಹಾಕೋರಿ, ತೋರಿಸ್ರಿ ದವಾಖಾನಿಗೆ, ಹಾಸ್ಪಿಟಲಿಗೆ ತೋರಿಸ್ರಿ, ಸ್ಪೆಕ್ಟ್ ಹಾಕೋರಿ, ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡ್ರಿ. 22 ವರ್ಷದಿಂದ ನಾನು ಸ್ಟಿಚ್ ಮಾಡಿ ಫ್ರೆಂಡ್ಸ್, ನನ್ನ ಸ್ಪೆಕ್ಟ್ ಮೈನಸ್ ಒಳಗದಾವ. ಓಕೆ, ಜಸ್ಟ್ ಟ್ರೈ ಮಾಡ್ರಿ. ನೀವು ಬರುತ್ತಾ, ಅಥವಾ ಈ ಸ್ಟೇಜ್ ಆದುವ, ನಾವು ಮಾಡ್ಬೇಕಾ, ನಾವು ಮಾಡಬಾರ್ದಾ, ಅವ್ರೇನಂತಾರ ಇವ್ರೇನಂತಾರ, ಆ ರೀತಿ ಏನು ತಿಳ್ಕೊಬೇಡ್ರಿ ನೀವು ಮನಸ್ಸೊಳಗೆ. ನಮ್ಮ ಇಂಟ್ರೆಸ್ಟು ಅವ್ರು ಏನು ಅನ್ನೋದು. ಈಗ ನೋಡ್ರಿ, ಇವ್ರು ಏನಾದ್ರು ಅಂತಾರ ಅಂತ ಹೇಳ್ಕೊಂಡ್ರೆ ನಮ್ಮ ಕೆಲಸ ನಾವು ಬಿಡೋಕ್ಕಾಗಲ್ಲ. ಏನಾದರೂ ಒಂದು ಕಲಿತಾ ಇರಬೇಕು. ಕಲಿತು ಬರೀ ಕಲಿಯೋದು ದೊಡ್ಡ ವಿಷಯ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ನಾವು. ಜಸ್ಟ್ ಕಲಿತು ಸುಮ್ಮನೆ ಕೂತ್ರ ಅಲ್ಲ, ಅವು ಎಲ್ಲನೂ ಕೂಡ ನಾವು ಕಲಿತು ಅಪ್ಡೇಟ್ ಮಾಡ್ಕೊತ, ಅವ್ರು ಯಾವುದು ಥಿಯರಿ ಫಸ್ಟಿಗೆ ಏನು ಥಿಯರಿ ಹೇಳಿರ್ತಾರಲ್ಲ ಕಲಿಸೋರು, ಆ ಥಿಯರಿ ಮೇಲೆ ನಾವು ಬೇರೆ ಮೆಥಡನ್ನು ಕ್ರಿಯೇಟ್ ಮಾಡಬೇಕು. ನಾವು ಓನ್ ಕ್ರಿಯೇಟನ್ನು ಮಾಡ್ಕೋಬೇಕು. ಓಕೆ, ಅದು ಮೆಥಡನ್ನು ಇಟ್ಕೊಂಡು ನಾವು ಸುಮಾರು ಒಂದು ಮೆಥಡ್ ಒಳಗೆ ನಾವು ಸಾವಿರಾರು ಡಿಸೈನ್ಸನ್ನು ಕ್ರಿಯೇಟ್ ಮಾಡುವಂಥ ಕಲೆನ ನಾವು ಕಲಿಬೇಕು ಫ್ರೆಂಡ್ಸ್. ಈ ದುಬಾರಿ ದುನಿಯಾ ಒಳಗೆ ಏನದಂತಂದ್ರೆ ನಾವು ಎಷ್ಟು ಕಲಿತ್ರೂ ಕಡಿಮೆನೆ. ಆಮೇಲೆ ಒಂದು ಹಿರಿಯರು ಹೇಳಾರ, ಪಟ್ಟದಿಂದ ಚಟ್ಟದ ತನಕ ಕಲಿಯುವುದೇ ಅದಂತ ಹೇಳಿ. ಇದ್ರೊಳಗೆ ಎಲ್ಲಿ ಏಜ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡಾರ, ಆ ಏಜ್ ಒಳಗೆ ಈ ಏಜ್ ಒಳಗೆ ಏನ್ರಿ ಕಲಿಬಾರ್ದಂತ ಅವ್ರು ಏನ್ರಿ ಹೇಳಾರ ಫ್ರೆಂಡ್ಸ್ ನಿಮ್ಗೆ? ಅದೇನಿಲ್ಲ. ಅವ್ರು ಏನು ಹೇಳಾರ ನಮ್ಮ ಹಿರಿಯರು, ಪಟ್ಟದಿಂದ ಚಟ್ಟದ ತನಕ ಕಲಿಯುವುದೇ ಅದ. ಹಾಗಾಗಿ ನಾವು
ಈ ಸದ್ಯ ನಾನು ಎಷ್ಟೋ ಕಲ್ತಿದ್ದೀನಿ ಫ್ರೆಂಡ್ಸ್, ಇಂಥ ಬರಂಗಿಲ್ಲ ಅಂತಲ್ಲ, ಎಲ್ಲನೂ ನಾನು ಕಲ್ತಿದ್ದೀನಿ. ಬಟ್ ಅದನ್ನ ನಿರ್ವಹಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಅದ. ಇಲ್ಲ, ಎಲ್ಲಾನು ಬರ್ತದ ಫ್ರೆಂಡ್ಸ್, ಎಲ್ಲಾನು ಟ್ರೈ ಮಾಡ್ತಾ ಇರ್ತೀನಿ. ಏನಾದ್ರೂ ಒಂದು ಹೊಸದೊಂದು ಬಂತು ಅಂತಂದ್ರ ಅದನ್ನೆಲ್ಲಾನು ನಾನು ಟ್ರೈ ಮಾಡ್ತಾ ಇರ್ತೀನಿ. ಮೊನ್ನೆ ನನ್ನ ಮಗ ಕೇಳಿದ, ಮಮ್ಮಿ ಈ ಏಜಿನೊಳಗು ನೀನ ಕಲಿತಿ ಅಂತ ಹೇಳಿ. ನನ್ನ ಮಗನಿಗೆ ನಾ ಹೇಳಿದೆ, ನಕ್ಕೊಂತ ಹೇಳಿದೆ, ಯಾಕೋ ಹಿಂಗನಾಕತ್ತಿ ಅಂತಂದೆ. ಮಮ್ಮಿ ನೀನ್ ನೆಕ್ಸ್ಟ್ ಡೈಲಾಗ್ ಏನ್ ಹೇಳ್ತಿರೋ ನನಗೆ ಗೊತ್ತದ ಅಂತ. ಏನಪ್ಪ ಹೇಳು ಅಂದೆ. ಅಮ್ಮಿ ಕಲಿಯೋಕೆ ಏಜ್ ಇಲ್ಲ ಅಂತ ಹೇಳ್ತಿಲ್ ನೀ ಅಂದ. ನಿನಗೆ ಹೆಂಗ್ ಗೊತ್ತು, ನೀನು ಯೂಟ್ಯೂಬ್ನಾಗ ಹೇಳಿದ್ ನಾನು ಕೇಳೀನಿ ಅಂದ. ಅದಕ್ಕೋಸ್ಕರ ಹೇಳೋದು, ಮಕ್ಕಳಿಗೂ ಕೂಡ ನಾವು ಅರ್ಥ ಮಾಡಿಸ್ಬೇಕು. ಯಾವುದೇ ಒಂದು ಕಲೆ ಕಲಿಬೇಕಾದ್ರೆ ಏಜ್ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ. ನನಗವ್ರು ಕಮೆಂಟ್ ಹಾಕಿದವ್ರ ಹೆಸರು ನೆನಪಾಗ್ತಾ ಇಲ್ಲ. ನೀವು ಈ ವಿಡಿಯೋ ನೋಡಕತ್ರ ಕಮೆಂಟ್ ಮಾಡ್ರಿ. ನಿಮ್ಗೆ ಈ ವಿಡಿಯೋದಿಂದ ನಿಮ್ಗೆ ಏನು ಮೋಟಿವೇಶ್ನಲ್ ಸಿಕ್ತು ಅಂತೇಳಿ ಕಮೆಂಟ್ ಮಾಡಿ. ಓಕೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಪ್ರತಿಯೊಂದನ್ನು ಎಷ್ಟು ಕಾಸ್ಟ್ಲಿ ಆಗ್ಯದ ನಿಮಗೆ ಗೊತ್ತೇ ಅದ ಫ್ರೆಂಡ್ಸ್. ಅವಾಗ ನಾವು ಹಿಂದಕ್ಕೆ ಒಂದು 100 ರೂಪಾಯಿ ತಗೊಂಡು ಹೋದಿವಂತಂದ್ರೆ ಒಂದು ಕೈ ಚೀಲ ತುಂಬಾನೇ ನಮಗೆ ಮನೆಗೆ ಸಂತಿ ಅನ್ನೋದು ಬರ್ತಿತ್ತು. ಕಾಯಿಪಲ್ಯ ಅಂತೀವಲ್ಲ ನಾವು, ತರಕಾರಿಗಳು, ಹಣ್ಣು, ಮನೆಗೆ ಸಂತಿ ಒಂದು 100 ರೂಪಾಯಿದಾಗೆ ನಾವು ತರ್ತಿದ್ವಿ. ಈ ಸದ್ಯಕ್ಕೆ ಏನಾಗ್ಯದ, 1,000 ರೂಪಾಯಿ ತಗೊಂಡು ಹೋದ್ರು ಒಂದು ಚೀಲ ತುಂಬಲ್ಲ. ಅಷ್ಟು ಕಾಸ್ಟ್ಲಿ ಅದ ಈಗೆಲ್ಲಾನು. ಈಗ ಮನೆ ಹಿರಿಯರ ಮೇಲೆ ಅಂದ್ರೆ, ಈಗ ಮನೆ ಹಿರಿಯ ಅಂದ್ರೆ ಯಾರು, ನಮ್ಮ ಯಜಮಾನ್ರು, ಅತ್ತೆ ಮಾವ ಈ ರೀತಿ ಇರ್ತಾರೆ. ಅವ್ರ ಮೇಲೇನೆ ಎಲ್ಲಾನು ನಾವು ಹಾಕಿ ಕೊಡೋದು ಸರಿಯಲ್ಲ. ನಮ್ದೇನು ಪ್ರಯತ್ನ ಅದ, ನಮ್ಗೊಂದು ಕಲೆ ಬರ್ತಿದೆಯಾ, ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ನಮಗೇನು ಬರಲ್ವಾ, ಕಲಿಬೇಕು. ಹೊಸದಾಗಿ ಏನಾದ್ರೂ ಒಂದು ಕಲಿತು ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬಂದು ಅದರಿಂದ ನೀವು ಅರ್ನ್ ಮಾಡಬೇಕು. ಓಕೆ. ಅದರಿಂದ ಅರ್ನ್ ಮಾಡಿ ನೀವು ಸ್ವತಂತ್ರ ಆಗಿರ್ತೀರಿ ಫ್ರೆಂಡ್ಸ್. ಏನಂತಂದ್ರ, ಯಾರಿಗೂ ಈ ಸದ್ದ ಒಂದು 100 ರೂಪಾಯಿ ನಮ್ಗೆ ಅರ್ಜೆಂಟ್ ನಮ್ಮ ಸ್ವಂತದ ಖರ್ಚಿಗೆ ಈ ಸದ್ದ ಒಂದು 500 ರೂಪಾಯಿ ಬೇಕಾಗ್ಯವಂತ ತಿಳ್ಕೊರಿ. ಅದು ನಮ್ಮ ಹತ್ರ ಇತ್ತ ಅಂದ್ರೆ ನಾವು ಸ್ವತಂತ್ರ ಇರ್ತೀವಿ. ಅದಾವ ಬಿಡು, ಹೋಗಿ ತಗೊಂಬಂದ್ರ ಆಯ್ತು. ಆದ್ರೆ ಇರ್ಲಿಲ್ಲ ಅಂತಂದ್ರ ಗಂಡು ಕೇಳ್ಬೇಕು, ಅತ್ತಿ ಕೇಳ್ಬೇಕು, ಮಾವು ಕೇಳ್ಬೇಕು. ಈ ತರ ಬೇಡ, ಯಾರಿಗೂ ಕೇಳೋದು ಬೇಡ. ನಾವು ಸ್ವತಂತ್ರವಾಗಿರೋನು. ನಮ್ಮ ಗಂಡ ಇವತ್ತು ಕೋಟ್ಯಾಧೀಶ್ವರ ಆಗಿರ್ಲಿ, ನಾವು ನಮ್ಮ ಸ್ವಾಭಿಮಾನ ಅನ್ನೋದು ನಮ್ಮ ಹತ್ರ ಇರಬೇಕು. ಮೊನ್ನೆ ನೋಡ್ರಿ, ಒಂದು ಯಾವ್ದೋ ನಾನು ರೀಲ್ಸ್ ನೋಡ್ತಾ ಇದ್ದೆ. ಅಲ್ಲಿ ಗಂಡ ಏನೋ ಕೊಡ್ಸಿಲ್ಲ ಅಂತ ಹೆಂಡತಿ ಅಳ್ತಾ ಕೂತಿದ್ಲು. ಇವೆಲ್ಲ ತುಂಬಾನೇ ಕಾಮಿಡಿ ಅನಿಸ್ತದ ನನಗೆ. ಅವಾಗ ನನಗೇನು ವಿಚಾರ ಬಂತು, ಇವ್ರು ಯಾಕೆ ಅಳಬೇಕು ಗಂಡ ಕೊಡ್ಸಿಲ್ಲ ಅಂತ ಹೇಳಿ, ಸ್ವತಃ ತಾವೇ ಏನಾದ್ರೂ ಒಂದು ಕೆಲಸ ಮಾಡಿ ಅರ್ನ್ ಮಾಡ್ಕೊಂಡು ತಗೋಬಹುದಲ್ಲ ಅಂತ ನನಗನ್ನಿಸ್ತು ಫ್ರೆಂಡ್ಸ್. ಇದು ನನಗನ್ಸಿದ್ರೆ ತಪ್ಪು ಅಂತಂದ್ರೆ ಹೇಳ್ರಿ, ನನಗೆ ತಪ್ಪು ಮೇಡಮ್ ಇದು ನಿಮ್ದಂತೆ ಬೈರಿ, ನಾ ಬಯಸ್ಕೋತೀನಿ. ಸ್ವತಂತ್ರವಾಗಿರ್ಬೇಕು. ಒಟ್ಟು ನನ್ನ ಇಷ್ಟ ಅಂತ ಏನಂದ್ರೆ ನಾವು ಸ್ವತಂತ್ರವಾಗಿರ್ಬೇಕು, ಕಲಿಬೇಕು, ಕಲಿಸ್ತಾ ಇರಬೇಕು. ಆಮೇಲೆ ನಾವು ಹಾಗೆ ಅಪ್ಡೇಟ್ ಆಗ್ತಾ ಇರಬೇಕು, ಹೌದಲ್ವಾ? ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ, ಈ ಮಾಸ್ಟರ್ ಕ್ಲಾಸ್ ಏನದ 3 ದಿವಸದ ಕ್ಲಾಸನ್ನು ನಾನು ತಗೋತಾ ಇದ್ದೀನಿ. ಫೆಬ್ರವರಿ 20, 21, 22 3 ದಿವಸದ್ದು ಲೈವ್ ಕ್ಲಾಸನ್ನು ನಾನು ತಗೋತಾ ಇದ್ದೀನಿ. ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಸಿಗ್ತಾವ ನಿಮಗೆ. ಫಸ್ಟಿಗೆ ನಾನು 3 ದಿವಸ ಲೈವ್ ಕ್ಲಾಸ್ ತಗೋತೀನಿ ಫ್ರೆಂಡ್ಸ್. ಟೈಮಿಂಗ್ ಅದೆಲ್ಲ ಹೇಳ್ತೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಅಲ್ಲಿ ನಿಮಗೆ ಟೈಮಿಂಗ್ಸು ಡೀಟೇಲ್ಸು ಎಲ್ಲ ಕೊಟ್ಟಿರ್ತೀನಿ ನಾನು. ಫೆಬ್ರವರಿ 20, 21, 22ನೇ ತಾರೀಕು ಅಂದ್ರೆ 3 ದಿವಸ ನನ್ನ ಲೈವ್ ಕ್ಲಾಸ್ ಇರ್ತದೆ. ಆ ಲೈವ್ ಕ್ಲಾಸದ್ದು ರೆಕಾರ್ಡೆಡ್ ನಿಮಗೆ ಮುಂದೆ 1 ತಿಂಗಳು ಸಿಗ್ತದೆ. ಯಾವ ವಿಷಯದ ಬಗ್ಗೆ ನಾನು ಲೈವ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಡೀಪ್ ನೆಕ್ಕು ಎಷ್ಟು ಡೀಪ್ ಇಟ್ರು ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ, ಮತ್ತೆ ಫ್ರಂಟ್ ಪ್ರಿನ್ಸ್ ಕಟ್ ಬ್ಲೌಸು. ಕೆಲವೊಬ್ರು ಪ್ರಿನ್ಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ತುಂಬ ಕನ್ಫ್ಯೂಷನ್ ಇರ್ತೀರಿ. 3-4 ಥರ ಮೆಥಡ್ ಒಳಗೆ ಸ್ಟಿಚ್ ಮಾಡಿ ಶೇಪ್ ಅನ್ನೋದು ಸರಿಯಾಗಿ ಬರ್ತಿರಂಗಿಲ್ಲ. ಪ್ರಿನ್ಸ್ ಕಟ್ಟಿಗೆ ಯಾವ ರೀತಿ ನೀಟಾಗಿ ಶೇಪ್ ಬರಬೇಕು ಅಂತ ಹೇಳಿ ನಾನು ಈ ವಿಡಿಯೋದಾಗ, ಅಂದ್ರೆ ಏನು ಲೈವ್ ಕ್ಲಾಸ್ ಏನು ತಗೋತಿದ್ದೀನಿ ನಾ 3 ದಿವಸದ್ದು, ಆ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಮತ್ತೆ ಅದ್ರದ್ದು ಪ್ಯಾಡೆಡ್ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತೀನಿ. ಫ್ರಂಟು ಡೀಪ್ ನೆಕ್ಕು, ಬ್ಯಾಕು ಡೀಪ್ ನೆಕ್ಕು, ಆಮೇಲೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಸ್ಟಿಚ್ ಮಾಡಿ ತೋರಿಸ್ತೀನಿ. ಮತ್ತೆ ಸ್ಲೀವ್ಸ್ ಅಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬಾರದೆ ಇರೋ ಥರ ನಾನು ನಿಮ್ಗೆ ಸ್ಟಿಚಿಂಗನ್ನು ತೋರಿಸ್ತೀನಿ. ಇದ್ರೊಳಗೆ ಏನು ಬೆನಿಫಿಟ್ಸ್ ಇದೆ ಅಂತಂದ್ರೆ, ನಿಮ್ಗೆ ಪರ್ಫೆಕ್ಟ್ ಆಗಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು, ಅದ್ರದ್ದು ಪ್ಯಾಟರ್ನ್ ಮೇಕಿಂಗು, ಮತ್ತು ಲೈನಿಂಗು, ಮೇನ್ ಫ್ಯಾಬ್ರಿಕ್ ಕಟಿಂಗು, ಮತ್ತೆ ಪರ್ಫೆಕ್ಟ್ ಆಗಿ ಒಂದು ಸ್ಟಿಚಿಂಗು, ಪ್ಯಾಡೆಡ್ ಬ್ಲೌಸ್ ಸ್ಟಿಚಿಂಗ್ ಇರ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ನಿಮ್ಗೆ ಲೈವ್ ಕ್ಲಾಸದ್ದು ರೆಕಾರ್ಡೆಡ್ 1 ಮಂತ್ ತನಕ ಸಿಗ್ತಾವು.
ಮತ್ತು ಇನ್ನೊಂದು ಏನಂತಂದ್ರೆ ವಾಟ್ಸಪ್ ಸಪೋರ್ಟ್ ಇರ್ತದೆ ನಿಮ್ಗೆ. ಆಮೇಲೆ ಲೈವ್ ಕ್ಲಾಸ್ ಒಳಗೆ ನಾನು ನಿಮ್ಮ ನಿಮ್ಗೆ ಎನಿ ಡೌಟ್ ಬಂದರೂ ನಾನು ಕ್ಲಿಯರ್ ಮಾಡ್ತೀನಿ. ಈ ಕ್ಲಾಸಿಗೆ ನೀವು ಯಾರೇ ಜಾಯಿನ್ ಆಗೋದಿತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ, ನಾನು PDF ಕಳಿಸ್ತೀನಿ ಯಾವ ರೀತಿ ಕ್ಲಾಸಸ್ ಅದಾವು, ಟೈಮಿಂಗ್ ಏನು ಅಂತ ಹೇಳಿ. ಬೇಕಿದ್ರೆ ನೀವು ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಇದು ಹಳೆ ಮೆಥಡ್ ಅಲ್ಲ ಫ್ರೆಂಡ್ಸ. ನಾನೇನು ಫಸ್ಟಿಗೆ ಕ್ಲಾಸ್ ತಗೊಂಡು ಅಂದರೆ 2 ವರ್ಷದ ಹಿಂದೆ ಏನು ನಾನು ಕ್ಲಾಸ್ ತಗೋತಿದ್ದೆ ಆವಾಗ ಆ ಮೆಥಡ್ ಅಲ್ಲ ಇದು ಮಾಸ್ಟರ್ ಮೆಥಡ್ ಅದ, ಫುಲ್ ಪರ್ಫೆಕ್ಟ್ ಮೆಥಡ್ ಅದ. ನಿಮಗೆ ಹೇಳ್ಕೊಡ್ತೀನಿ ನಾನು, ನೀವು ಕಲಿಬಹುದು, ಕಲ್ತು ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ದಯವಿಟ್ಟು ಯಾರು ಏಜನ್ನು ನೀವು ತಲೆ ಒಳಗೆ ಇಟ್ಕೊಂಡು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಡ್ರಿ. ಎಷ್ಟೋ ಜನ 50 ಏಜ್ ದಾಟಿಂದನೇ ಲೈಫ್ ಒಳಗೆ ಸಕ್ಸಸ್ ಆದವ್ರು ಅದಾರ. ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ನು. ಓಕೆ, ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಕಲಿಯೋದಕ್ಕೆ ನಿಮ್ಗೆ ಏಜ್ ಇಂಪಾರ್ಟೆಂಟ್ ಅಲ್ಲ. ನಾನು ನೆಕ್ಸ್ಟ್ ಮಾರ್ಚ್ ತಿಂಗಳೊಳಗೆ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನಕತ್ತೀನಿ. ಇಲ್ಲೇ ವಿಜಯಪುರ ಸುತ್ತಮುತ್ತ ಯಾರಿದ್ರಿ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಮಾಸ್ಟರ್ ಟೈಲರಿಂಗ್ ಕ್ಲಾಸ್ ಒಳಗೆ 3 ತಿಂಗಳದ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಜಾಯಿನ್ ಆಗೋರಿದ್ರಿ ಅಂದರೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಆಮೇಲೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳಿ ಕೇಳ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಎಲ್ಲರಿಗೂ.